ಓಂ ಶಾಂತಿ. 20/5/71 ಇಸ್ವಿಯ ಅವ್ಯಕ್ತ ಮಹಾವಾಕ್ಯಗಳು 20/5/71. ವಿಧಾತ ವರದಾತಾಪನ್ ಕಿ ಸ್ಟೇಜ್. ವಿಧಾತ ಮತ್ತು ವರದಾತಾತನದ स्थिति. विधाता और वरदाता यह दोनों ही गुण अपने में अनुभव करते हो. ವಿಧಾತ ಮತ್ತು ವರದಾತ ಈ ಎರಡೂ ಗುಣಗಳನ್ನು ನಿಮ್ಮಲ್ಲಿ ಅನುಭವ ಮಾಡ್ತೀರಾ. जैसे बाप विधाता भी है और वरदाता भी है, वैसे ही अपने को भी दोनों ही प्राप्ति स्वरूप समझते हो. ಹೇಗೆ ಬಾಬಾ ವಿಧಾತ ಆಗಿದೆ, ಜ್ಞಾನದ ಮೂಲಕ ಜ್ಞಾನದ ವಿಧಿವಿಧಾನಗಳನ್ನು, ಪ್ರತಿಯೊಂದು ಕರ್ಮದ ವಿಧಿವಿಧಾನಗಳನ್ನು ಹೇಳಿಕೊಡ್ತಾರೆ. ಸೃಷ್ಟಿ ನಾಟಕದ ವಿಧಾನ ಏನಿದೆ, ಹೇಗೆ ನಡೀತದೆ ಅಂತ ಹೇಳಿಕೊಡ್ತಾರೆ. ಹಾಗೂ ಜೊತೆಗೆ ವರದಾನನೂ ಕೊಡ್ತಾರೆ. ಪುರುಷಾರ್ಥದ ವಿಧಾನನೂ ಹೇಳ್ತಾರೆ ಮತ್ತು ಜೊತೆಗೆ ವರದಾನನೂ ಕೊಡ್ತಾರೆ. वैसे जैसे बाप विधाता वरदाता है, वैसे अपने को भी दोनों ही प्राप्ति स्वरूप समझते हो. ಹೇಗೆ ಬಾಬಾ ವಿಧಾತ ಮತ್ತು ವರದಾತ ಎರಡೂ ಆಗಿದ್ದಾರೆ, ಹಾಗೆ ನೀವು ಮಕ್ಕಳು ಸಹ ವಿಧಾತ ಮತ್ತು ವರದಾತ ಸ್ವರೂಪ ಆಗಿದ್ದೀರಾ. जितना वरदाता बनते जाएंगे, उतना ही वरदाता बन वरदान देने की शक्ति बढ़ती जाएगी. ಎಷ್ಟೆಷ್ಟು ನೀವು ವರದಾತ ಆಗ್ತೀರಿ, ಅಷ್ಟೇ ವರದಾನ ಕೊಡುವ ಶಕ್ತಿ ನಿಮ್ಮಲ್ಲಿ ಬೆಳೀತಾ ಹೋಗ್ತದೆ. दोनों ही अनुभव होते हैं, वह अभी सिर्फ विधाता का पार्ट है, अंत्य में वरदाता का पार्ट होगा. क्या समझते? ಎರಡೂ ರೀತಿಯ ಅನುಭವ ವರ್ತಮಾನದಲ್ಲಿ ಮಾಡ್ತಿದ್ದೀರಾ, ಅಥವಾ ಈಗ ಬರೇ ವಿಧಾತ ಆಗಿ ಕೊನೆಗೆ ವರದಾತ ಸ್ಥಿತಿಯ ಅನುಭವ ಮಾಡ್ತೀರಾ. वरदान किन आत्माओं को देते हो और वरदाता किसके लिए बनते हो. ವರದಾನ ಯಾವ ಆತ್ಮರಿಗೆ ಕೊಡಬೇಕು, ಯಾಕೆ ಕೊಡಬೇಕು. एक होता है नॉलेज को देना, दूसरा है वरदान रूप में देना. ಒಂದಿದೆ ಜ್ಞಾನ ಕೊಡುವುದು, ಜ್ಞಾನದ ಮೂಲಕ ಪುರುಷಾರ್ಥದ ವಿಧಿವಿಧಾನಗಳನ್ನು ಹೇಳಿಕೊಡುವುದು. ಎರಡನೇದಾಗಿದೆ ವರದಾನ ಕೊಡುವುದು, ಅಂದರೆ ಅನುಭವ ಮಾಡಿಸುವುದು. किन्हों को वरदान देती हो, तो विधाता हो या वरदाता हो. विधाता अर्थात ज्ञान देने वाले तो बनते ही, लेकिन कहाँ विधाता के साथ साथ वरदाता भी बनना पड़ता है. ವಿಧಾತ ಅಂದರೆ ಜ್ಞಾನ ಕೊಡುವಂಥವ್ರು. ಜ್ಞಾನ ಅಂತೂ ಕೊಡ್ತಾನೇ ಇದ್ದೀರಿ, ಆದರೆ ಒಮ್ಮೊಮ್ಮೆ ಜ್ಞಾನ ಕೊಡುವುದರ ಜೊತೆಗೆ ವರದಾನಗಳನ್ನು ಕೊಡಬೇಕಾಗ್ತದೆ. ಯಾವಾಗ? जब कोई ऐसी आत्मा हिम्मतहीन, निर्बल लेकिन इच्छुक होती है, चाहना होती है कि हम कुछ प्राप्ति करें. ಕೆಲವೊಮ್ಮೆ ಆತ್ಮರು ದುರ್ಬಲ ಆಗಿ ಬಂದಿರ್ತಾರೆ, ಸಾಹಸ ಕಳ್ಕೊಂಡು ಬಂದಿರ್ತಾರೆ, ಏನೋ ಒಂದು ಇಚ್ಛೆ ಇಟ್ಕೊಂಡು ಬಂದಿರ್ತಾರೆ. ಆ ಸಮಯದಲ್ಲಿ ನೀವು ಜ್ಞಾನದ ಜೊತೆಗೆ ವರದಾನನೂ ಕೊಡಬೇಕಾಗ್ತದೆ. ಶಾಂತಿಯ ವರದಾನ, ಸುಖದ ವರದಾನ, ಶಕ್ತಿಯ ವರದಾನ,
ಪವಿತ್ರತೆಯ ವರದಾನ, ಧೈರ್ಯದ ವರದಾನ. ಅವರು ಏನು ಬಯಸಿ ಬಂದಿರ್ತಾರೋ ಅದನ್ನೇ ನೀವು ಕೊಡಬೇಕಾಗ್ತದೆ वरदानद रूपदल्लि. ऐसी आत्माओं के लिए ज्ञानदाता बनने के साथ साथ आप विशेष रूप से उस आत्मा को बल देने के लिए शुभ भावना रखते हो व शुभ चिंतक बनते हो. ಬಾಬಾ ಹೇಳ್ತಾರೆ, ಅಂಥ ಆತ್ಮರಿಗೆ ನೀವು ಜ್ಞಾನದಾತ ಆಗುವುದರ ಜೊತೆಗೆ ಅವರಿಗೆ ಆತ್ಮಬಲ ಕೊಡುವಂತಹ ವರದಾನನೂ ಕೊಡಬೇಕು. ಅಂದರೆ ಶುಭ ಭಾವನೆ, ಶುಭ ಚಿಂತನೆ ನಿಮ್ಮಲ್ಲಿ ಇರಬೇಕು ಅವರ ಬಗ್ಗೆ. तो विधाता के साथ साथ वरदाता भी बनते हो. ಹೀಗೆ ತಾವು ಮಕ್ಕಳು ಜ್ಞಾನದಾತ ಅಂದರೆ ವಿಧಾತ ಆಗುವುದರ ಜೊತೆಗೆ ವರದಾತನೂ ಆಗ್ತೀರಿ, ಆಗಬೇಕು ಅಂತ ಹೇಳ್ತಾರೆ ಬಾಬಾ. एक्स्ट्रा बल अपनी तरफ से उनको वरदान के रूप में देते हो. ಹೆಚ್ಚಿನ ಶಕ್ತಿಯನ್ನು ವರದಾನದ ರೂಪದಲ್ಲಿ ನೀವು ಬರುವಂಥ ಆತ್ಮರಿಗೆ ಕೊಡಬೇಕು. तो वरदान भी देना होता और दाता भी बनना होता. ಆಗ ನೀವು ವರದಾನನೂ ಕೊಡ್ತೀರಿ, ವಿಧಾತ ಆಗಿ ಜ್ಞಾನನೂ ತಿಳಿಸ್ತೀರಿ. ಹೀಗೆ ಎರಡೂ ರೀತಿಯಿಂದ ದಾತ ಆಗ್ತೀರಿ. इसलिए दोनों ही हो. ಆ ಕಾರಣದಿಂದ ನೀವು ಮಕ್ಕಳು ವಿಧಾತ ಮತ್ತು ವರದಾತ ಎರಡೂ ಆಗಿದ್ದೀರಿ. यह अनुभव किया है. भक्ति मार्ग में साक्षात्कार द्वारा वरदान प्राप्त होता है. ಇದರ ಅನುಭವ ಮಾಡಿದ್ದೀರಾ? ಭಕ್ತಿ ಮಾರ್ಗದಲ್ಲಿ ಸಾಕ್ಷಾತ್ಕಾರದ ಮೂಲಕ ಭಕ್ತರಿಗೆ वरदानದ प्राप्ति ಆಗ್ತದೆ. क्योंकि वह आत्माएं इतनी निर्बल होती है जो ज्ञान धारण नहीं कर सकती, स्वयं पुरुषार्थी नहीं बन सकती. ಭಕ್ತರಲ್ಲಿ ಪುರುಷಾರ್ಥ ಮಾಡುವ ಶಕ್ತಿ ಇರೋದಿಲ್ಲ, ಬಹಳ ನಿರ್ಬಲ ಆಗಿರ್ತಾರೆ. ಜ್ಞಾನದ ಧಾರಣೆನೂ ಅವರಲ್ಲಿ ಆಗಿರೋದಿಲ್ಲ. ಹೀಗಾಗಿ ಕೇವಲ ದರ್ಶನದ ಇಚ್ಛೆ ಇಟ್ಕೊಳ್ತಾರೆ ಅಥವಾ ಸಾಕ್ಷಾತ್ಕಾರ ನೋಡಲಿಕ್ಕೆ ಬಯಸ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ಇನ್ಮುಂದೆ ನಿಮ್ಮ ಹತ್ತಿರ ಬರುವಂಥ ಆತ್ಮರೂ ಸಹ ದುರ್ಬಲ ಆಗಿರ್ತಾರೆ. ನೀವು ಹೇಳಿದ ಕೂಡಲೇ ಅವರಲ್ಲಿ ಜ್ಞಾನದ ಧಾರಣೆ ಆಗೋದಿಲ್ಲ, ಅವರು ಸ್ವಯಂ ಪುರುಷಾರ್ಥಿ ಆಗೋದಿಲ್ಲ. ನಿಮ್ಮಿಂದ ಅವರಿಗೆ ಸಹಾಯ ಬೇಕಾಗ್ತದೆ. इसलिए वरदान की इच्छा रखती और वरदान रूप में उनको कुछ न कुछ प्राप्ति होती. ಆದ್ದರಿಂದ ಬರುವಂಥ ಆತ್ಮರು ದ್ವಾಪರ ಯುಗದಿಂದ ನಿಮ್ಮ ಭಕ್ತ ಆಗುವಂಥವ್ರು. ಅವರು ನಿಮ್ಮಿಂದ ವರದಾನದ ಇಚ್ಛೆ ಇಟ್ಕೊಂಡು, ಏನಾದರೂ ಒಂದು ಪ್ರಾಪ್ತಿಯ ಇಚ್ಛೆ ಇಟ್ಕೊಂಡು ನಿಮ್ಮ ಹತ್ತಿರ ಬರ್ತಾರೆ. इस रीति जो कमज़ोर आत्माएं आपके सामने आती है, जिन आत्माओं की इच्छा को देखकर तरस की रहम की भावना आती, ಈ ಥರ ಅತ್ಯಂತ ದುರ್ಬಲ ಆತ್ಮರು, ಅಶಕ್ತ ಆತ್ಮರು ನಿಮ್ಮ ಹತ್ತಿರ ಬಂದಾಗ ಅವರ ಮೇಲೆ ನಿಮಗೆ ದಯೆ ಬರಬೇಕು, ಕರುಣೆ ಬರಬೇಕು. रहम दिल बन अपनी सभी शक्ति की मदद दे उनको ऊंचा उठाना है. ದುರ್ಬಲ ನಿಶಕ್ತ ಆತ್ಮರನ್ನ ನೋಡಿದಾಗ ನೀವು ದಯಾ ಹೃದಯಿಗಳಾಗಿ ಅವರಿಗೆ ನಿಮ್ಮ ಶಕ್ತಿಗಳನ್ನು ಕೊಟ್ಟು ಮೇಲೆತ್ತಬೇಕು. ಯಹ ಹೇ ವರದಾನ್ ಕಾ ರೂಪ್. ಇದಕ್ಕೆ ಹೇಳಲಾಗ್ತದೆ ವರದಾನದ ಸ್ವರೂಪ ಅಂತ. अभी बताओ कि दोनों ही हो या एक है. ಹಾಗಾದರೆ ಈಗ ಹೇಳ್ರಿ,
ನೀವು ಬರೇ ವಿಧಾತ ಅಂದರೆ ಜ್ಞಾನ ಹೇಳುವಂಥವರಾಗಿದ್ದೀರಾ, ಅಥವಾ ಜ್ಞಾನದ ಜೊತೆಗೆ ಶಕ್ತಿ ಶಾಂತಿಯ ಅನುಭವ ಮಾಡಿಸುವಂಥವರಾಗಿದ್ದೀರಾ. ಜ್ಞಾನದ ಜೊತೆಗೆ ಶಕ್ತಿ ಕೊಡುವಂಥವರಾಗಿದ್ದೀರಾ. कोई आत्माओं के प्रति आप लोगों को विशेष प्रोग्राम भी रखने पड़ते, क्योंकि अपनी शक्ति से वह धारण नहीं कर पाते. ನೀವು ಸೇವೆ ಮಾಡುವಾಗ ಕೆಲವೊಮ್ಮೆ ರೋಗಿಗಳ ಸೇವೆ ಮಾಡ್ತೀರಿ, ಕೆಲವೊಮ್ಮೆ ಅನಾಥರ ಸೇವೆ ಮಾಡ್ತೀರಿ, ಕೆಲವೊಮ್ಮೆ VIP ಗಳ ಸೇವೆ ಮಾಡ್ತೀರಿ, ಕೆಲವೊಮ್ಮೆ ಬಡ ಮಾತೆಯರ ಸೇವೆ ಮಾಡ್ತೀರಿ, ಮುಗ್ಧ ಮಾತೆಯರ ಸೇವೆ ಮಾಡ್ತೀರಿ, ಬಂಧನದಲ್ಲಿ ಇರುವಂಥವ್ರ ಸೇವೆ ಮಾಡ್ತೀರಿ. ಆ ಸಮಯದಲ್ಲಿ ನೀವು ಹೇಳುವ ಜ್ಞಾನ ಧಾರಣೆ ಮಾಡುವಂಥ ಶಕ್ತಿ ಅವರಲ್ಲಿ ಇರೋದಿಲ್ಲ. ದುರ್ಬಲ ಆಗಿರ್ತಾರೆ, ಅಶಾಂತಿಯಲ್ಲಿ ಇರ್ತಾರೆ ಆತ್ಮ. ಆಗ ನೀವು ಶಕ್ತಿ ಕಾ ವರದಾನ್ ದೇನೆ ವಾಲಿ ಶಿವಶಕ್ತಿಯಾ ಬನೋ. ಅಂಥ ಸಮಯದಲ್ಲಿ ನೀವು ಶಕ್ತಿಯ ವರದಾನ ಕೊಡುವಂತಹ ಶಿವಶಕ್ತಿಯರಾಗ. इसलिए सुनाया कि अभी ज़्यादा सर्विस चलनी है नॉलेज के विधातापन की. ಆದ್ದರಿಂದ ಬಾಬಾ ಹೇಳ್ತಾ ಇದ್ದಾರೆ, ವರ್ತಮಾನ ಸಮಯದಲ್ಲಿ ನೀವು ಹೆಚ್ಚಿನ ಸೇವೆ, ಜ್ಞಾನ ಕೊಡುವಂಥ ಸೇವೆ ಮಾಡ್ತಾ ಇದ್ದೀರಿ, ವಿಧಾತ ಆಗಿ ಸೇವೆ ಮಾಡ್ತಿದ್ದೀರಿ. ಲೇಕಿನ್ अंत में नॉलेज देने की सर्विस कम हो जाएगी, वरदान देने की सर्विस ज़्यादा हो. ಆದರೆ ಕೊನೆಗೆ ಏನಾಗಲಿದೆ ಅಂದರೆ ಜ್ಞಾನ ಕೊಡುವ ಸೇವೆ ಕಡಿಮೆ ಆಗ್ತದೆ, ವರದಾನ ಕೊಡುವ ಸೇವೆ ಜಾಸ್ತಿ ಆಗ್ತದೆ. इसलिए अंत के समय वरदान लेने वाली आत्माओं में वही संस्कार मर्ज हो जाएंगे. ಆದ್ದರಿಂದ ಕೊನೆಯ ಸಮಯದಲ್ಲಿ ವರದಾನ ತೆಗೆದುಕೊಳ್ಳುವಂತಹ ಸಂಸ್ಕಾರಗಳು ನಿಮ್ಮ ಹತ್ತಿರ ಬರುವಂಥ ಆತ್ಮರಲ್ಲಿ ಇಮರ್ಜ್ ಆಗ್ತವೆ. और वही मर्ज हुए संस्कार द्वापर में भक्त के रूप में इमर्ज हों. ಸಂಗಮ ಯುಗದಲ್ಲಿ ನಿಮ್ಮಿಂದ ಯಾರು ವರದಾನ ಪಡ್ಕೊಂಡಿರ್ತಾರೆ ಅವರೇ ದ್ವಾಪರ ಯುಗದ ನಂತರ ನಿಮ್ಮ ಭಕ್ತರಾಗಿ ನಿಮ್ಮ ಹತ್ತಿರ ಬೇಡಲಿಕ್ಕಾಗಿ ಬರ್ತಾರೆ, ಪ್ರಾಪ್ತಿಯ ಆಶೆಯಿಂದ ಬರ್ತಾರೆ. ಭಕ್ತ ರೂಪದಲ್ಲಿ ಆ ಸಂಸ್ಕಾರಗಳು ಅವರಲ್ಲಿ ಇಮರ್ಜ್ ಆಗ್ತವೆ. ಮಂದಿರಕ್ಕೆ ಬಂದಾಗ ದೇವತೆಗಳಿಂದ ವರದಾನ ತಗೋಬೇಕು, ಆಶೀರ್ವಾದ ತಗೋಬೇಕು ಎಂಬ ಸಂಸ್ಕಾರ ಅವರಲ್ಲಿ ಇಮರ್ಜ್ ಆಗ್ತದೆ. तो अभी नॉलेज अर्थात ज्ञानदाता की सर्विस है, फिर वरदाता की हो. ಈಗ ನೀವು ಜ್ಞಾನದಾತ ಆಗಿ ಜ್ಞಾನ ಹೇಳುವ ಸೇವೆ ಮಾಡ್ತಾ ಇದ್ದೀರಿ, ಮುಂದೆ ವರದಾತ ಆಗಿ ವರದಾನಗಳನ್ನು ಕೊಡುವ ಸೇವೆ ಮಾಡಬೇಕು. समझा? फिर इतना समय ही नहीं होगा न आत्मा में शक्ति हो. ಕೊನೆಗೆ ಬರುವಂಥ ಆತ್ಮರಲ್ಲಿ ಶಕ್ತಿ ಇರೋದಿಲ್ಲ. 5 ದಿನ 7 ದಿನಗಳವರೆಗೆ ಬಂದು ಜ್ಞಾನ ಕೇಳುವ ತಾಳ್ಮೆನೂ ಇರೋದಿಲ್ಲ, ಮತ್ತು ನಿಮ್ಮ ಹತ್ತಿರ ಜ್ಞಾನ ಹೇಳಲಿಕ್ಕೆ ಸಮಯನೂ ಇರೋದಿಲ್ಲ. इसलिए वरदाता बन वरदान देने की सर्विस होगी. ಆಗ ನೀವು ವರದಾತ ಆಗಿ ವರದಾನಗಳನ್ನು ಕೊಡುವ ಸೇವೆ ಮಾಡಬೇಕು. अभी यह सर्विस कम करते हो, फिर ज़्यादा करनी हो. ವರದಾನ ಕೊಡುವಂಥ ಸೇವೆ ಈಗ ನೀವು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಿ, ಮುಂದೆ ಇದೇ ಸೇವೆ ಮಾಡಬೇಕಾಗ್ತದೆ. अभी वारिस बनाने की सर्विस है, फिर होगी सिर्फ प्रजा बनाने की सर्विस.
ಜ್ಞಾನ ಹೇಳಿ ಯೋಗ ಕಲಿಸಿ ನಿಧಾನಕ್ಕೆ ಅವರಿಗೆ ಪಾಲನೆ ಕೊಟ್ಟು ತಯಾರು ಮಾಡುವುದು ಅಂದರೆ ವಾರಸುದಾರರನ್ನು ತಯಾರು ಮಾಡೋದು. ಆದರೆ ಮುಂದೆ ಬರುವಂಥ ಆತ್ಮರು ಕೇವಲ ನಿಮ್ಮ ವರದಾನದಿಂದ ಸಂತೃಪ್ತಿ ಪಡುವಂಥವ್ರು, ಸ್ವಯಂ ಪುರುಷಾರ್ಥ ಅವರು ಮಾಡೋದಿಲ್ಲ. ಹೀಗಾಗಿ ಅವರೆಲ್ಲರೂ ಪ್ರಜೆಗಳಾಗಿ ಬರ್ತಾರೆ. ಮುಂದೆ ನಡೆಯುವಂಥ ಸೇವೆ ಪ್ರಜೆಗಳನ್ನು ತಯಾರು ಮಾಡುವಂಥ ಸೇವೆ. परंतु थोड़े समय में इतनी प्रजा बनाने के लिए, वरदाता मूर्त बनने के लिए मुख्य क्या अटेंशन रखना पड़ेगा. ಆದರೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಪ್ರಜೆಗಳನ್ನು ತಯಾರು ಮಾಡುವಂಥ ಸೇವೆ, ವರದಾತ ಮೂರ್ತಿ ಆಗುವಂಥ ಸೇವೆ ನೀವು ಮಾಡಬೇಕಾದ್ರೆ ಮುಖ್ಯವಾಗಿ ಯಾವುದರ ಕಡೆಗೆ ಗಮನ ಕೊಡಬೇಕು. वरदाता मूर्त बन थोड़े समय में अनेक आत्माओं को वरदान दे सके, उसके लिए क्या करना पड़ेगा. वरदाता ಮೂರ್ತಿಯಾಗಿ ಸ್ವಲ್ಪ ಸಮಯದಲ್ಲಿ ಅನೇಕ ಆತ್ಮರಿಗೆ ವರದಾನ ಕೊಡಬೇಕಾದರೆ ನೀವು ಏನು ಮಾಡಬೇಕು. वरदाता बनने के लिए ಮುಖ್ಯ ಪುರುಷಾರ್ಥ ಯಹಿ ಕರ್ನಾ ಪಡೆ. ವರದಾತ ಆಗುವುದಕ್ಕಾಗಿ ಮುಖ್ಯ ಪುರುಷಾರ್ಥ ಏನು ಮಾಡಬೇಕು ಅಂತ ಬಾಬಾ ಇಲ್ಲಿ ತಿಳಿಸ್ತಾ ಇದ್ದಾರೆ. बार बार जो भक्ति मार्ग में गायन किया है कि वारी जाऊं, यह गायन अगर प्रैक्टिकल में कर लो तो जिसके ऊपर वारी जाते हो वह आपको भी सर्व वरदान देकर वरदाता मूर्त बना देते. ಭಕ್ತಿ ಮಾರ್ಗದಲ್ಲೂ ಸಹ ನೀವು ಹೇಳಿದ್ದೀರಿ, ಹೇ ಭಗವಂತ, ನೀನು ಈ ಸೃಷ್ಟಿಗೆ ಬಂದರೆ ನಾನು ತನು ಮನ ಧನದ ಸಹಿತವಾಗಿ ನಿನಗೆ ಅರ್ಪಣೆ ಆಗ್ತೀನಿ ಅಂತ ಹೇಳಿದ್ದೀರಿ. ಅದನ್ನು ಈಗ ಪ್ರತ್ಯಕ್ಷ ಮಾಡಿ ತೋರಿಸ್ರಿ. ಈಗ ಅವನು ಬಂದಿದ್ದಾನೆ. ಈಗ ನೀವು ತನು ಮನ ಧನ ಜೀವನದಿಂದ ಅವನಿಗೆ ಅರ್ಪಣೆಯಾಗ. ಆಗ ಅವನು ನಿಮಗೆ ಎಲ್ಲ ವರದಾನಗಳನ್ನು ಕೊಟ್ಟು ನಿಮಗೆ ವರದಾತ ಮೂರ್ತಿಯನ್ನಾಗಿ ಮಾಡಿಬಿಡ್ತಾನೆ. तो हर समय हर कर्म में हर संकल्प में यह सोचो कि वारी जाऊं का जो वचन दिया था वह पालन कर रही हूँ. ಹೀಗಾಗಿ ಪ್ರತಿ ಸಮಯದಲ್ಲಿ, ಪ್ರತಿ ಕರ್ಮ ಮಾಡುವಾಗ, ಪ್ರತಿ ಸಂಕಲ್ಪದಲ್ಲಿ ಸದಾ ನೆನ್ಪು ಮಾಡಿಕೊಳ್ಳಿ, ನೀವು ಭಕ್ತಿ ಮಾರ್ಗದಲ್ಲಿ ಆ ಪರಮಾತ್ಮನಿಗೆ ಯಾವ ವಚನ ಕೊಟ್ಟಿದ್ರಿ. ಜ್ಞಾನ ಮಾರ್ಗದಲ್ಲೂ ಸಹ ಪ್ರಪ್ರಥಮವಾಗಿ ತಂದೆಯ ಹತ್ತಿರ ಬಂದಾಗ ಯಾವ ವಚನ ಕೊಟ್ಟಿದ್ರಿ, ಅದರ ಪಾಲನೆ ನೀವು ಮಾಡ್ತಿದ್ದೀರಾ. तो बाप वरदाता मूर्त है ना, आप सभी भी बाप समान वरदाता मूर्त बन जाते. ಬಾಬಾ ವರದಾತ ಆಗಿದೆ, ಅವನ ಮಕ್ಕಳು ನೀವು ಸಹ ಮಾಸ್ಟರ್ ವರದಾತ ಮೂರ್ತಿ ಆಗಬೇಕು. तो इतनी ಚೆಕ್ಕಿಂಗ್ करते हो, ಈ ಥರದ ಒಂದು ಪರಿಶೀಲನೆಯನ್ನು ಪ್ರತಿನಿತ್ಯ ನೀವು ಮಾಡಿಕೊಳ್ತೀರಾ, ಪ್ರತಿದಿನ ನೋಡ್ಕೊಳ್ತೀರಾ. ನಿಮ್ಮ ಸಂಕಲ್ಪ, ಶಬ್ದ, ಕರ್ಮ ಪ್ರತಿಯೊಂದು ತಂದೆಗೆ ಅರ್ಪಿತ ಆಗಿದೆಯೋ ಹೇಗೆ ಅಂತ ನೋಡ್ಕೊಳ್ತೀರಾ. एक संकल्प भी किसके प्रति ना हो, जो भी संकल्प उठता है उसमें बाप के प्रति कुर्बान का, वारी जाने का रहस्य भरा हुआ हो. ಒಂದು ಸಂಕಲ್ಪನೋ ನಿಮ್ಮಲ್ಲಿ ಯಾವುದು ಬರ್ತದೆ ಆ ಸಂಕಲ್ಪನೋ ಅರ್ಪಣೆ ಆಗಿರಬೇಕು ತಂದೆಗೆ.
ತಂದೆಗೆ ಕೇಳಿ ಆ ಸಂಕಲ್ಪ ಮಾಡಬೇಕು, ತಂದೆಗೆ ಕೇಳಿ ಮಾತಾಡಬೇಕು, ತಂದೆಯ ಅಪ್ಪಣೆಯಂತೆ ಕರ್ಮ ಮಾಡಬೇಕು. ಅಂಥವ್ರಿಗೆ ಹೇಳಲಾಗ್ತದೆ ಸಮರ್ಪಿತರು ಅಂತ. बाप के प्रति कुर्बान या वारी जाने का रहस्य भरा हुआ है, चेक करो. ऐसी चेकिंग करते रहो तो फिर माया सामना करने का साहस नहीं रख सके. ಈ ಥರ ನಿತ್ಯನೂ ನೀವು ನೋಡ್ಕೊಳ್ತಾ ಇದ್ದರೆ ನಿಮ್ಮ ಸಂಕಲ್ಪ, ಸಮಯ, ಮಾತು, ಕರ್ಮ ಎಲ್ಲವೂ ತಂದೆಗೆ ಅರ್ಪಣೆ ಆಗಿದೆಯೋ ಹೇಗೆ ಅಂತ ನೋಡಿಕೊಂಡು ಆ ರೀತಿಯಲ್ಲಿ ನೀವು ನಡೀತಾ ಇದ್ದರೆ, ಪುರುಷಾರ್ಥ ಮಾಡ್ತಿದ್ರೆ, ಮಾಯೆಗೆ ಸಹಜವಾಗಿ ನೀವು ಎದುರಿಸಬಹುದು, ಮಾಯೆಗೆ ಓಡಿಸಬಹುದು, ಮಾಯೆಯನ್ನು ಗೆಲ್ಲಬಹುದು. ಸಾಮ್ನಾ ಕರ್ನೆ ಕಾ ಸಾಹಸಿ ನಹಿ ರಖೆ. ಅಂಥ ಆತ್ಮರ ಮುಂದೆ ಮಾಯೆ ಬರಲಿಕ್ಕೆ ಧೈರ್ಯನೇ ಮಾಡೋದಿಲ್ಲ. ಲೇಕಿನ್ ಬಾರ್ ಬಾರ್ ನಮಸ್ಕಾರ ಕರ್ ವಿದಾಯಿ ಲೇ. ಆಗ ಮಾಯೆ ನಿಮಗೆ ಬಾರಿ ಬಾರಿಗೂ ಬಂದು ನಮಸ್ಕಾರ ಮಾಡಿ ನಿಮ್ಮಿಂದ ವಿದಾಯಿ ತಗೊಳ್ತದೆ. तो ऐसा बनने के लिए इतनी ಚೆಕ್ಕಿಂಗ್ ಚಾಹಿ. ಆ ಥರ ವರದಾನದ ಮೂರ್ತಿ ಆಗಬೇಕಾದ್ರೆ ಇಂತಹ ಒಂದು ಚೆಕ್ಕಿಂಗ್ ಬೇಕು, ಪರೀಕ್ಷೆ ಬೇಕು. और दूसरी बात, वरदानी मूर्त बनने के लिए सर्वशक्तियों को अपने में देखना चाहिए कि इतना स्टॉक जमा किया है जो दूसरे को दे सकूं. ಎರಡನೇದು ಬಾಬಾ ಹೇಳ್ತಿದ್ದಾರೆ, ವರದಾನಿ ಮೂರ್ತಿ ಆಗಲಿಕ್ಕೆ ನಿಮ್ಮ ಹತ್ತಿರ ಶಕ್ತಿಗಳ ಸಂಗ್ರಹ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಎಲ್ಲ ಶಕ್ತಿಗಳನ್ನು ನೀವು ಜಮಾ ಮಾಡಿಕೊಂಡಿದ್ದೀರಾ? ನಿಮಗೂ ಆಗಿ ಅನೇಕರಿಗೆ ಕೊಡುವಷ್ಟು ಸ್ಟಾಕ್ ನಿಮ್ಮ ಹತ್ರ ಇದೆಯಾ? ಅಗರ್ ಜಮಾ ಹಿ ನಹಿ ಕಿಯಾ ಹೋಗಾ ತೋ ದೂಸರೆ ಕೋ ಕ್ಯಾ ದೇಂಗೆ. ನೀವು ಜಮಾನೇ ಮಾಡಿಕೊಂಡಿಲ್ಲ ಅಂದರೆ ಅನ್ಯರಿಗೆ ನೀವು ಏನನ್ನು ಕೊಡ್ತೀರಿ, ಹೇಗೆ ಕೊಡ್ತೀರಿ? तो वरदानी मूर्त बनने के लिए सर्वशक्तियों को अपने में इतना जमा करना पड़े जो दूसरों को दे सके. ವರದಾನಿ ಮೂರ್ತಿ ಆಗಲಿಕ್ಕಾಗಿ ನಿಮ್ಮಲ್ಲಿ ನೀವು ಅಷ್ಟೊಂದು ಜಮಾ ಮಾಡ್ಕೋಬೇಕು. ಆಗ ಮಾತ್ರ ಅನ್ಯರಿಗೂ ಕೊಡೋದಕ್ಕೆ ಸಾಧ್ಯವಾಗ್ತದೆ. ಇತನಾ ಜಮಾ ಕಾ ಖಾತಾ ಹೇ, ಅಷ್ಟು ನಿಮ್ಮ ಹತ್ತಿರ ಜಮಾ ಮಾಡ್ಕೊಂಡಿದ್ದೀರಾ? ಕಮಾಯಾ और ಖಾಯಾ ಯಹ ರಿಸಲ್ಟ್ ತೋ ನಹಿ ಹೇನಾ. ಈಗೀಗ ಗಳಿಸೋದು, ಈಗೀಗ ತಿಂದು ಖಾಲಿ ಮಾಡೋದು, ಆ ಥರ ಮಾಡ್ತಿಲ್ಲ ತಾನೆ. एक होता है कमाया और खाया, दूसरा होता है जमा करना, और तीसरा होता है जो इतना भी नहीं कमा सकते, जो स्वयं को भी चला सके. दूसरे की मदद लेकर अपने को चलाना पड़ता है. ಬಾಬಾ ಹೇಳ್ತಾರೆ, 3 ಪ್ರಕಾರದ ಮಕ್ಕಳಿದ್ದಾರೆ. ಕೆಲವರು ಗಳಿಸ್ತಾರೆ, ತಿಂದು ಖಾಲಿ ಮಾಡಿಬಿಡ್ತಾರೆ. ಏನು ಪ್ರಾಪ್ತಿ ಮಾಡ್ಕೊಂಡಿರ್ತಾರೋ ಅದನ್ನೆಲ್ಲ ಖರ್ಚು ಮಾಡಿಬಿಡ್ತಾರೆ. ಎರಡನೇ ಪ್ರಕಾರದವರು ಜಮಾ ಮಾಡಿ ಇಟ್ಕೋತಾರೆ. ಮೂರನೇ ಪ್ರಕಾರದವರು ತಮಗಾಗುವಷ್ಟೂ ಜಮಾ ಮಾಡ್ಕೊಳ್ಳೋದಿಲ್ಲ, ಬೇರೆಯವರಿಂದ ಬೇಡ್ತಾ ಇರ್ತಾರೆ. ಶಕ್ತಿ ಕೊಡಿ, ಸಹಯೋಗ ಕೊಡಿ, ಹಾಗೆ ಮಾಡಿರಿ, ಹೀಗೆ ಮಾಡಿರಿ ಅಂತ ಸಹಾಯ ಕೇಳ್ತಿರ್ತಾರೆ. तो तीसरी स्टेज व दूसरी स्टेज से पार हुए हो. ಮೂರನೇ ಸ್ಥಿತಿಯಲ್ಲಿ ಅಂತೂ ನೀವು ಇರಲೇಬಾರದು. ಕೊನೆ ಪಕ್ಷ ನೀವು ನಿಮಗೆಷ್ಟು ಬೇಕೋ ಅಷ್ಟಾದರೂ ಜಮಾ ಮಾಡ್ಕೊಂಡಿರಬೇಕು. ಜನರಿಗೆ ಕೊಡುವಷ್ಟು ಇರಲಿಲ್ಲ ಅಂದ್ರೂ ನಿಮಗೆಷ್ಟು ಬೇಕೋ ಅಷ್ಟಾದರೂ ಜಮಾ ಮಾಡ್ಕೊಂಡಿರಬೇಕು ಅಂತ ಹೇಳ್ತಾರೆ ಬಾಬಾ. ಹೀಗೆ ರೋಜ್ ಅಪ್ನಾ ಬ್ಯಾಂಕ್ ಬ್ಯಾಲೆನ್ಸ್ ದೇಖ್ತೇ ರಹೋ. ಪ್ರತಿದಿನ ಈ ಪಾಪ ಪುಣ್ಯದ ಲೆಕ್ಕಾಚಾರವನ್ನು
ಅಥವಾ ಈ ಒಂದು ಖಾತೆಯಲ್ಲಿರುವ ಪಾಪ ಪುಣ್ಯದ ಬ್ಯಾಲೆನ್ಸನ್ನು ನೀವು ನೋಡ್ಕೊಳ್ತಾ ಹೋಗ್ರಿ. ಪ್ರತಿದಿನ ನೋಡ್ತಾ ಇರಿ, ಎಷ್ಟು ಜಮಾ ಆಗಿದೆ, ಎಷ್ಟು ಖರ್ಚಾಗಿದೆ. ಮುರಳಿಯ ಮುಂದಿನ ಭಾಗ ನಾಳೆ ದಿನ ಮತ್ತೆ ನಾವು ಕೇಳೋಣ. ಓಂ ಶಾಂತಿ. ಬಾಬಾ ವಿಶೇಷವಾಗಿ ಈ ದಿನ ವಿಧಾತ ಮತ್ತು ವರದಾತ ಆಗಲಿಕ್ಕೆ ತಿಳಿಸ್ತಾ ಇದ್ದಾರೆ. ಇನ್ನೂವರೆಗೂ ನೀವು ಮಕ್ಕಳು ಬರೇ ಜ್ಞಾನ ಹೇಳುವಂಥವರಾಗಿದ್ದೀರಿ ವಿನಃ ವರದಾನ ಕೊಡುವಂಥವರಾಗಿಲ್ಲ. ಆದರೆ ಮುಂದೆ ಪ್ರಜೆಗಳಾಗುವಂಥವರು, ಭಕ್ತ ಆಗುವಂಥವರು ನಿಮ್ಮ ಹತ್ತಿರ ಬರೋರಿದ್ದಾರೆ. ಅವರಿಗೆ ಬರೇ ಜ್ಞಾನ ಹೇಳಿದರೆ ಅವರಿಗೆ ಅದು ಇಷ್ಟ ಆಗೋದಿಲ್ಲ. ಜ್ಞಾನದ ಜೊತೆಗೆ ನೀವು ಅವರಿಗೆ ಅವರೇನು ಬಯಸ್ತಿರ್ತಾರೆ ಆ ಗುಣ ಅಥವಾ ಶಕ್ತಿಯ ವರದಾನ ನೀವು ಕೊಡಬೇಕಾಗ್ತದೆ ಅಂತ ಬಾಬಾ ವಿಶೇಷವಾಗಿ ತಿಳಿಸಿದರು. ವರದಾನ ಕೊಡಬೇಕಂದ್ರೆ ನಮ್ಮ ಹತ್ತಿರ ಆ ಶಕ್ತಿಗಳು ಮತ್ತು ಗುಣಗಳ ಸ್ಟಾಕ್ ಜಮಾ ಇರಬೇಕು, ಸಂಗ್ರಹ ಇರಬೇಕು. ಆಗ ಮಾತ್ರ ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಪ್ರತಿನಿತ್ಯ ನೋಡ್ಕೊಳ್ಳಿ, ನಿಮ್ಮ ಅಕೌಂಟಲ್ಲಿ, ನಿಮ್ಮ ಖಾತೆಯಲ್ಲಿ ಎಷ್ಟು ಜಮಾ ಆಗಿದೆ, ಎಷ್ಟು ಖರ್ಚಾಗ್ತಿದೆ ಅಂತ. ಓಂ ಶಾಂತಿ. ಈ ದಿನದ ಯೋಗಾಭ್ಯಾಸದಲ್ಲಿ ನಾವು ಪರಮಾತ್ಮನ ಜೊತೆಗೆ ಬಂಧು ಹಾಗೂ ಸಖಾ ಸಂಬಂಧವನ್ನು ಜೋಡಿಸಿ ಆ ಸಂಬಂಧದ ಅನುಭವ ಮಾಡೋಣ. ನಾನು ಆತ್ಮ,
ಫರಿಷ್ಠಾ ರೂಪಧಾರಿಯಾಗಿ ಸೂಕ್ಷ್ಮ ವತನಕ್ಕೆ ಹೋಗಿ ತಲುಪಿದ್ದೇನೆ. ನಿರಾಕಾರ ಶಿವಬಾಬಾ ಹಾಗೂ ಸಾಕಾರ ಬ್ರಹ್ಮಬಾಬಾ ಫರಿಷ್ಠಾ ರೂಪಧಾರಿಯಾಗಿ ನನ್ನ ಸನ್ಮುಖದಲ್ಲಿ ಇದ್ದಾರೆ. ಸಂಗಮ ಯುಗದಲ್ಲಿ ನಿರಾಕಾರ ತಂದೆ ಹಾಗೂ ಬ್ರಹ್ಮಬಾಬಾ ಇಬ್ಬರೂ ಸಹ ನನಗೆ ಹಿರಿಯ ಸಹೋದರರ ರೂಪದಲ್ಲಿ ಸಿಕ್ಕಿದ್ದಾರೆ. ಬ್ರಹ್ಮಬಾಬಾ ಸಾಕಾರ ಲೋಕದಲ್ಲಿ ಈ ಬ್ರಾಹ್ಮಣ ಪರಿವಾರಕ್ಕೆ ಹಿರಿಯ ಸಹೋದರ. ಅವರ ಹಣೆಯ ಮಧ್ಯದಲ್ಲಿ ನನ್ನ ನಿರಾಕಾರ ಸಹೋದರ ಆಗಿರುವಂತಹ ಶಿವತಂದೆಯವರು ಧರ್ಮ ಸರ್ವಶಕ್ತಿಗಳಿಂದ ಪ್ರಕಾಶಮಯ ರೂಪದಲ್ಲಿ ಬೆಳಗುತ್ತಿದ್ದಾರೆ. ಬ್ರಹ್ಮರವರ ಹಣೆಯ ಮಧ್ಯದಲ್ಲಿರುವ ಆ ನಿರಾಕಾರ ಪರಮಾತ್ಮನನ್ನು ಅಣ್ಣನ ರೂಪದಲ್ಲಿ ನೋಡುತ್ತಾ ಆತ್ಮಿಕ ಸಂಭಾಷಣೆ ಮಾಡೋಣ. ಈ ಪ್ರಪಂಚದಲ್ಲಿ ಪರಮಾತ್ಮನ ಸರ್ವ ಸಂಬಂಧದ ಅನುಭವ ಯಾವ ಮಹಾತ್ಮರೋ ಪುಣ್ಯಾತ್ಮರೋ ಭಕ್ತರಿಗೂ ಸಿಕ್ಕಿಲ್ಲ. ಅಂತಹ ಸರ್ವ ಸಂಬಂಧದ ಅನುಭವ ಸಂಗಮ ಯುಗದಲ್ಲಿ ನಿನ್ನಿಂದ ಸಿಕ್ಕಿದೆ. ನೀನೇ ನನ್ನ ಹಿರಿಯ ಬಂಧು ಆಗಿದೀಯಾ. ನಿರಾಕಾರ ರಾಮ ನೀನು, ನಾನು ನಿನ್ನ ಅನುಜ ಲಕ್ಷ್ಮಣ ಆಗಿದ್ದೇನೆ. ಭಕ್ತಿ ಮಾರ್ಗದಲ್ಲಿ ರಾಮ ಲಕ್ಷ್ಮಣನ ಕಥೆ ಅಥವಾ ಚರಿತ್ರೆ ಏನು ಬರೆದಿದ್ದಾರೆಯೋ ಅದು ಸಂಗಮ ಯುಗದ ನನ್ನ ಹಾಗೂ ನಿನ್ನ ಕಥೆಯಾಗಿದೆ. ಭರತ ಮತ್ತು ಶ್ರೀರಾಮನ ಮಿಲನದ ಕಥೆಯೂ ಸಹ ಸಂಗಮ ಯುಗದಲ್ಲಿ ನಡೆಯುವ ನಿನ್ನ ಹಾಗೂ ನನ್ನ ಸೋದರತ್ವದ ಪ್ರೀತಿಯ ಕಥೆಯಾಗಿದೆ.
ನೀನೇ ನಿರಾಕಾರ ರಾಮ ಆಗಿದೀಯ. ನಾನು ನಿನ್ನ ಆಜ್ಞಾಪಾಲಕ. ಚಿಕ್ಕ ಬಂಧು ಅನುಜನಾಗಿದ್ದೇನೆ. ಮೊದಲು ಭರತನ ರೂಪದಲ್ಲಿ ನಿಮ್ಮನ್ನು ನೀವು ನೋಡುತ್ತಾ ಆ ನಿರಾಕಾರ ರಾಮನನ್ನು ಬ್ರಹ್ಮಾರವರ ಸೂಕ್ಷ್ಮ ಶರೀರದ ಮೂಲಕ ಅಪ್ಪಿಕೊಳ್ಳಿರಿ. ನಿರಾಕಾರ ರಾಮ ನನ್ನ ಪ್ರೀತಿಯ ಅಣ್ಣನಾದ ಬ್ರಹ್ಮಾರವರ ನಯನಗಳ ಮೂಲಕ ನನಗೆ ಶಕ್ತಿಶಾಲಿ ದೃಷ್ಟಿಯನ್ನು ಕೊಡುತ್ತಿದ್ದಾರೆ. ಬಂಧುತ್ವದ ಸ್ನೇಹ ಪ್ರೀತಿಯನ್ನು ಕೊಡುತ್ತಿದ್ದಾರೆ. ನೀನು ಭಯ ಪಡಬೇಡ, ನಾನಿದ್ದೇನೆ ಎಂಬ ಧೈರ್ಯ ಕೊಡುತ್ತಿದ್ದಾರೆ. ಐದು 5000 ವರ್ಷಗಳ ನಂತರ ಸಿಕ್ಕಿರುವಂಥ ಈ ಅಣ್ಣನಿಗೆ ನಾನು ಮುಗ್ಧ ತಮ್ಮನಾಗಿ ಅಪ್ಪಿಕೊಳ್ಳುತ್ತಿದ್ದೇನೆ. ನನ್ನ ಹಿರಿಯ ಸಹೋದರ ಶಿವಬಾಬಾ ಮತ್ತು ಬ್ರಹ್ಮಬಾಬಾ ಅವರೂ ಸಹ ನನ್ನನ್ನು ಅಪ್ಪಿಕೊಂಡು ನನ್ನ ತಲೆಯ ಮೇಲೆ, ಬೆನ್ನಿನ ಮೇಲೆ ಕೈ ಆಡಿಸುತ್ತಾ ಧೈರ್ಯ ನೀಡುತ್ತಿದ್ದಾರೆ. ಇಂತಹ ಅಣ್ಣ, ಇಂತಹ ಬಂಧು ಸಂಗಮ ಯುಗ ಬಿಟ್ಟರೆ ಬೇರೆ ಯಾವ ಯುಗದಲ್ಲೂ ಸಿಗೋದಿಲ್ಲ. ಸಂಗಮ ಯುಗದಲ್ಲಿ ಲಕ್ಷ್ಮಣ ಆಗಿರುವಂಥ ನಾನು ಅರ್ಧ ಕಲ್ಪದಿಂದ ನನ್ನ ಜೀವನದ ಲಕ್ಷ್ಯವನ್ನು ಮರೆತಿದ್ದೆ. ಮನಸ್ಸು ಅಲ್ಲಿ ಇಲ್ಲಿ ಅಲೆದಾಡುತ್ತಾ ಇತ್ತು. ಮನಸ್ಸು ಲಕ್ಷ್ಯದಿಂದ ದೂರವಾಗಿತ್ತು. ಆ ಮನಸ್ಸಿಗೆ ನೀನು ಬಂದು ಒಂದು ಗುರಿಯನ್ನು ಕೊಟ್ಟಿದ್ದೀಯಾ, ಒಂದು ಲಕ್ಷ್ಯವನ್ನು ಕೊಟ್ಟಿದ್ದೀಯಾ. ಈಗ ನಿಜವಾದ ಅರ್ಥದಲ್ಲಿ ನಾನು ಲಕ್ಷ್ಮಣ ಆಗಿದ್ದೇನೆ. ನಿನ್ನ ಪ್ರತಿಯೊಂದು ಆಜ್ಞೆಯನ್ನು ಪಾಲಿಸುವಂತಹ ಅನುಜ ನಾನು. ಪುರುಷಾರ್ಥದ ಮಾರ್ಗದಲ್ಲಿ ಯಾವತ್ತಾದರೂ ನಾನು ಕ್ರೋಧಕ್ಕೆ ವಶ ಆದರೆ, ಹಠ ಮಾಡಿದರೆ, ಜಿದ್ದು ಮಾಡಿದರೆ, ನೀನು ನನಗೆ ಸಂಭಾಲನೆ ಮಾಡುತ್ತಾ ಮತ್ತೆ ನನಗೆ ನನ್ನ ಸ್ವಸ್ಥಿತಿಯಲ್ಲಿ ಕರೆದುಕೊಂಡು ಬರುತ್ತೀಯಾ.
ನಿನ್ನ ಸಮಾನ ಆಗುವ ಶಿಕ್ಷಣವನ್ನು ಕೊಡುತ್ತೀಯಾ? ನನಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅದಕ್ಕಿಂತ 100ರಷ್ಟು ಹೆಚ್ಚಿನ ಪ್ರೀತಿ ನಿನಗೆ ನನ್ನ ಮೇಲೆ ಇದೆ ಎಂದು ಅನುಭವ ಮಾಡಿಸುತ್ತೀಯಾ? ನನ್ನಿಂದ ಯಾವುದೇ ರೀತಿಯ ಹಣವನ್ನು, ಸೇವೆಯನ್ನು ಬಯಸುವುದಿಲ್ಲ. ಅಂತಹ ಅಣ್ಣ ನೀನು. ಸರ್ವರ ಜೀವನ ನೌಕೆಯನ್ನು ದಾಟಿಸುವಂತಹ ಸೃಷ್ಟಿಕರ್ತ ಸ್ವಯಂ ಭಗವಂತ ನೀನು ನನಗೆ ಸಂಗಮ ಯುಗದಲ್ಲಿ ಅಣ್ಣನ ರೂಪದಲ್ಲಿ ಸಿಕ್ಕಿರುವುದು ನನ್ನ ಸೌಭಾಗ್ಯ. ನಿರಾಕಾರ ರಾಮನಾಗಿ ಸದಾ ನನ್ನ ರಕ್ಷಣೆ ಮಾಡುತ್ತಿದ್ದೀಯಾ? ನನ್ನ ಮನಸ್ಸಿಗೆ ಆರಾಮ ಅಥವಾ ವಿಶ್ರಾಂತಿಯ ಅನುಭವ ಮಾಡಿಸುತ್ತೀಯಾ? ಸಂಗಮ ಯುಗದಲ್ಲಿ ನಾನು ಆತ್ಮ ದ್ರೌಪದಿಯಾದಾಗ ನೀನು ನಿರಾಕಾರ ಕೃಷ್ಣನ ರೂಪದಲ್ಲಿ ಬಂದು, ಅಣ್ಣನ ರೂಪದಲ್ಲಿ ಬಂದು ನನ್ನ ಮಾನ, ಮರ್ಯಾದೆ, ಗೌರವದ ರಕ್ಷಣೆ ಮಾಡುತ್ತೀಯಾ? ನಾನು ಮಾಡಿದ ಅಲ್ಪ ಸೇವೆಗೆ ಪ್ರತಿಯಾಗಿ 21 ಜನ್ಮಕ್ಕೆ ನನ್ನನ್ನು ಪವಿತ್ರ ಆತ್ಮನನ್ನಾಗಿ, ಸ್ವರ್ಗದ ಮಹಾರಾಣಿಯನ್ನಾಗಿ ಮಾಡುತ್ತೀಯಾ? ಪ್ರಪಂಚದಲ್ಲಿ ಇರುವ ದುಷ್ಟಶಕ್ತಿಗಳಾದಂತಹ ದುರ್ಯೋಧನ, ದುಶಾಸನರ ಸಮಾನವಾದಂತಹ ಆಸುರಿ ಪ್ರವೃತ್ತಿ ಉಳ್ಳಂತಹ ಜನರಿಂದ ನನ್ನ ರಕ್ಷಣೆ ಮಾಡಿದ್ದೀಯಾ? ನಿರಂತರ ನನ್ನ ರಕ್ಷಕನಾಗಿ ನನ್ನ ಬೆನ್ನ ಹಿಂದೆ ನಿಂತಿರುತ್ತೀಯಾ? ನನಗೆ ಸುಸ್ತಾದಾಗ ನನ್ನ ಕಾಲುಗಳನ್ನು ಒತ್ತುತ್ತೀಯಾ? ದಣಿವು ಹಾಗೂ ಸುಸ್ತನ್ನು ನಿವಾರಿಸುತ್ತೀಯಾ? ಮಹಾಭಾರತದಲ್ಲಿ ಶ್ರೀಕೃಷ್ಣ ದ್ರೌಪದಿಯ ಕಾಲುಗಳನ್ನು ಒತ್ತಿದ ಎಂಬ ಕಥೆ ಇದೆ. ವಸ್ತ್ರಹರಣದ ಸಮಯದಲ್ಲಿ ಅನೇಕ ವಸ್ತ್ರಗಳನ್ನು ಕೊಟ್ಟು ಅವಳ ಮರ್ಯಾದೆಯನ್ನು ಕಾಪಾಡಿದ್ದ ಎಂದು ಕಥೆ ಇದೆ. ಆ ಎರಡೂ ಕಥೆಗಳು ಸಂಗಮ ಯುಗದಲ್ಲಿ ನಡೆಯುವಂತಹ ನನ್ನ ಹಾಗೂ ನಿನ್ನ ಚರಿತ್ರೆಯ ಕಥೆಯಾಗಿವೆ. ಸಂಗಮ ಯುಗದಲ್ಲಿ ಸುಸ್ತಾಗಿ ಆಯಾಸ ಆದಾಗ ನನ್ನ ಸುಸ್ತನ್ನು
ಆಯಾಸವನ್ನು ದೂರ ಮಾಡುತ್ತೀಯಾ? ಭಕ್ತಿಯಲ್ಲಿ ಬಹಳಷ್ಟು ಶ್ರಮಪಟ್ಟು ಸುಸ್ತಾಗಿ ಬಂದಿರುವಂಥ ನನಗೆ ಈಶ್ವರಿಯ ಸತ್ಯ ಜ್ಞಾನವನ್ನು ಕೊಟ್ಟು ದಾಸಿಯಾಗಿರುವಂಥ ನನ್ನನ್ನು ವಿಶ್ವದ ಮಹಾರಾಣಿಯನ್ನಾಗಿ ಹಾಗೂ ನಿನ್ನ ಪಟ್ಟದ ರಾಣಿಯನ್ನಾಗಿ ಸಂಗಮ ಯುಗದಲ್ಲಿ ಮಾಡಿಕೊಂಡಿದ್ದೀಯ. ಭವಿಷ್ಯ 21 ಜನ್ಮಕ್ಕಾಗಿ ಮಹಾರಾಣಿಯ ಪದವಿಯನ್ನು ಕೊಡುತ್ತೀಯ. ಇಂತಹ ಅಣ್ಣ ಈ ಪ್ರಪಂಚದಲ್ಲಿ ಯಾರಿಗೂ ಸಿಕ್ಕಿಲ್ಲ. ನೀನು ನನಗೆ ಅಣ್ಣನ ರೂಪದಲ್ಲಿ ಸಿಕ್ಕಿರುವುದು ನನ್ನ ಸೌಭಾಗ್ಯವೇ ಸರಿ. ಈಗ ಬಾಪ್ ದಾದಾರವರನ್ನು ಖುದಾ ದೋಸ್ತನ ರೂಪದಲ್ಲಿ ನೋಡ್ತಾ ಹೋಗ್ರಿ. ಸಂಗಮ ಯುಗದಲ್ಲಿ ಸ್ವತಃ ಪರಮಾತ್ಮ ಭಗವಂತ ನನಗೆ ಆಪ್ತ ಮಿತ್ರನ ರೂಪದಲ್ಲಿ ಸಿಕ್ಕಿದ್ದಾರೆ. ನಾನು ಎಂತಹ ಭಾಗ್ಯಶಾಲಿ ಆತ್ಮ ಆಗಿದ್ದೇನೆ. ನನ್ನ ಆಪ್ತ ಗೆಳೆಯನಾದಂತಹ ಶಿವಬಾಬಾ 5000 ವರ್ಷಗಳ ನಂತರ ನನಗೆ ಸಿಕ್ಕಿದ್ದಾರೆ. ಬಹಳ ವರ್ಷಗಳ ನಂತರ ಸಿಕ್ಕಿರುವಂತಹ ಮಿತ್ರನನ್ನು ತಾವು ಹೇಗೆ ಮಿಲನ ಮಾಡ್ತೀರಿ? ಎಷ್ಟು ಉತ್ಸಾಹದಿಂದ ಆನಂದದಿಂದ ಅವರ ಕೈ ಹಿಡಿದು ಅಪ್ಪಿಕೊಂಡು ಮಿಲನ ಮಾಡ್ತೀರಿ. ಹಾಗೆ ಬಾಪ್ ದಾದಾರವರನ್ನು ಅಪ್ಪಿಕೊಳ್ಳಿರಿ. ಬಾಪ್ ದಾದಾರವರು ಖುದಾ ದೋಸ್ತಾಗಿ ಅವರು ನಿಮ್ಮನ್ನು ಅಪ್ಪಿಕೊಳ್ಳುತ್ತಿದ್ದಾರೆ. ಈಗ ಆ ಆಪ್ತ ಮಿತ್ರನನ್ನು ಎದುರಿಗೆ ನೋಡುತ್ತಾ ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಎಲ್ಲ ಕಷ್ಟಗಳನ್ನು, ಮನದಾಳದಲ್ಲಿ ಇರುವ ವಿಚಾರಗಳನ್ನು ಒಂದೊಂದಾಗಿ ಹೇಳ್ಕೊಳ್ಳಿ. ಪ್ರತಿಯೊಂದು ಮಾತನ್ನು ಬಾಪ್ ದಾದಾರವರು ನಿಮಗೆ ಸನ್ಮಿತ್ರ ಆಗಿ, ಹಿತಚಿಂತಕ ಆಗಿ ಆಲಿಸುತ್ತಿದ್ದಾರೆ. ಪ್ರತಿಯೊಂದಕ್ಕೂ ನಿಮ್ಮ ಬೆನ್ನನ್ನು ತಟ್ಟಿ ನಿಮಗೆ ಸಾಂತ್ವನ ನೀಡುತ್ತಿದ್ದಾರೆ. ಆ ತಂದೆಗೆ ಹೇಳ್ರಿ, ಜನ್ಮ ಜನ್ಮಾಂತರದಿಂದ ನನಗೆ
ಅನೇಕ ದೇಹಧಾರಿ ಸ್ನೇಹಿತರು ಸಿಕ್ಕಿದರು. ಕೆಲವರು ಮೋಸ ಮಾಡಿದರು, ಕೆಲವರು ಸ್ವಾರ್ಥದ ಪ್ರೀತಿಯನ್ನು ಕೊಟ್ಟರು, ಕೆಲವರು ಕೈಬಿಟ್ಟು ಹೋದರು. ಆದರೆ ನಿನ್ನಂಥ ಮಿತ್ರ ನನಗೆ ಯಾವ ಜನ್ಮದಲ್ಲೂ ಸಿಕ್ಕಿರಲಿಲ್ಲ. ಈಗ ನೀನು ಸಿಕ್ಕಿದೀಯಾ. ನಾನು ಎಂತಹ ಭಾಗ್ಯಶಾಲಿ ಆತ್ಮ ಆಗಿದ್ದೇನೆ. ನನ್ನ ಗೆಳೆಯ ನೀನು. ನನಗೆ ಎಂದೂ ಮೋಸ ಮಾಡೋದಿಲ್ಲ, ದ್ವೇಷ ಮಾಡೋದಿಲ್ಲ, ನನ್ನ ಜೊತೆಗೆ ಕಾಂಪಿಟೇಷನ್ ಮಾಡೋದಿಲ್ಲ. ಎಲ್ಲ ಕ್ಷೇತ್ರಗಳಲ್ಲಿ ನನ್ನನ್ನೇ ಮುಂದೆ ಇಡುತ್ತೀಯ. ನನ್ನಲ್ಲಿ ಉತ್ಸಾಹ ತುಂಬುತ್ತೀಯ. ನನ್ನ ಒಳ್ಳೆಯ ಕಾರ್ಯಗಳನ್ನು ನೋಡಿ ಹೃದಯದಿಂದ ಪ್ರಶಂಸೆ ಮಾಡುತ್ತೀಯ. ನಾನು ನೋಡಿದರೆ ಸುಧಾಮನ ರೀತಿಯಲ್ಲಿರುವಂತಹ ಅತ್ಯಂತ ಸಾಧಾರಣ ಆತ್ಮ. ಎಲ್ಲವನ್ನು ಕಳೆದುಕೊಂಡು ಶಕ್ತಿಹೀನ, ಕಲಾಹೀನ, ದುರ್ಬಲ ಆಗಿರುವಂಥ ಆತ್ಮ ನಾನು. ಆದರೆ ನನ್ನನ್ನೇ ನಿನ್ನ ಆಪ್ತ ಮಿತ್ರನಾಗಿ ಆರಿಸಿಕೊಂಡು ನನಗೆ ಗೊತ್ತಿಲ್ಲದಂತೆ 21 ಜನ್ಮದ ರಾಜ್ಯ ಭಾಗ್ಯವನ್ನು ನನಗೆ ಕೊಡುತ್ತಿದ್ದೀಯ. ನನ್ನ ಒಂದು ಹೆಜ್ಜೆಯ ಪರಿಶ್ರಮಕ್ಕೆ ಪದಮದಷ್ಟು ಫಲ ಕೊಡುತ್ತಿದ್ದೀಯ. ಸಂಗಮ ಯುಗದಲ್ಲಿ ನಾನು ಕೊಡುವ ಹರ್ಕ ಮುರ್ಕ ಮನಸ್ಸು, ಇರುವ ಅಲ್ಪ ಸ್ವಲ್ಪ ಹಣ, ರೋಗಿ ಶರೀರದ ಮೂಲಕ ನಿನ್ನ ಸೇವೆಯನ್ನು ಮಾಡಿದ್ದಕ್ಕಾಗಿ ನನಗೆ 21 ಜನ್ಮಕ್ಕಾಗಿ ವಿಶ್ವದ ಮಾಲೀಕನನ್ನು ಮಾಡುತ್ತೀಯ. ನನ್ನ ಹತ್ತಿರ ಇರುವ ಒಂದು ಮುಷ್ಟಿ ಅಕ್ಕಿಯನ್ನು ನಿನಗೆ ಕೊಟ್ಟಾಗ ನನ್ನನ್ನು ಧನಧಾನ್ಯದಿಂದ ಭರಪೂರ ಮಾಡುತ್ತಿದ್ದೀಯ. ನೀನೇ ನನ್ನ ಆಪ್ತ ಮಿತ್ರ, ನಿರಾಕಾರ ಕೃಷ್ಣನಾಗಿದ್ದೀಯ. ಸಂಗಮ ಯುಗದ ನನ್ನ ನಿನ್ನ ಈ ಪ್ರೀತಿಯ ಚರಿತ್ರೆಯನ್ನು ಭಕ್ತರು ಭಕ್ತಿ ಮಾರ್ಗದಲ್ಲಿ ಕೃಷ್ಣ ಸುಧಾಮನ ಕಥೆಯ ರೂಪದಲ್ಲಿ ಬರೆದಿಟ್ಟಿದ್ದಾರೆ. ಇವತ್ತಿನವರೆಗೂ ಕೃಷ್ಣ ಹಾಗೂ ಸುಧಾಮನ ಪ್ರೀತಿಯನ್ನು ವರ್ಣನೆ ಮಾಡುತ್ತಿದ್ದಾರೆ.
ನಮಗೆ ಅಂಥ ಗೆಳೆಯ ಸಿಗಲಿ ಎಂದು ಬಯಸುತ್ತಾರೆ. ಜಗತ್ತಿನ ಎಲ್ಲ ಜೀವಾತ್ಮರು ಬಯಸುವಂತಹ ಸದಾ ಸುಖ ನೀಡುವಂತಹ, ಸದಾ ನನ್ನ ಕಷ್ಟಗಳನ್ನು ನಿವಾರಣೆ ಮಾಡುವಂತಹ ನನ್ನ ರಕ್ಷಕ ನೀನು ನನಗೆ ಆಪ್ತ ಮಿತ್ರನಾಗಿ ಸಿಕ್ಕಿದ್ದೀಯಾ. ನನ್ನ ಎಲ್ಲ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಲು ಸಿದ್ಧನಾಗಿದ್ದೀಯಾ. ನನ್ನಿಂದ ಯಾವ ಫಲವನ್ನು, ಸೇವೆಯನ್ನು ನೀನು ಬಯಸೋದಿಲ್ಲ. ನಾನು ಕರೆದಾಗ ಕ್ಷಣದಲ್ಲಿ ನೀನು ನನ್ನ ಹತ್ತಿರ ಬರುತ್ತೀಯಾ. ನಿನ್ನ ವರದಾನಿ ಹಸ್ತಗಳಿಂದ, ಬಂಧುತ್ವದ ದೃಷ್ಟಿಯಿಂದ, ಅಣ್ಣನ ಪ್ರೀತಿಯಿಂದ ನನ್ನ ಜನ್ಮ ಜನ್ಮಾಂತರದ ಆಯಾಸ, ದಣಿವು ಎಲ್ಲವೂ ದೂರಾಗಿದೆ. ನಾನು ನನ್ನ ಜೀವನದ ಎಲ್ಲ ಕಷ್ಟಗಳನ್ನು ಮರೆತು ಬಿಟ್ಟಿದ್ದೇನೆ. ನೀನು ನನಗೆ ಸದಾ ಸುಖಿಯನ್ನಾಗಿ, ಸದಾ ಐಶ್ವರ್ಯವಂತನನ್ನಾಗಿ, ಆರೋಗ್ಯವಂತನನ್ನಾಗಿ ಮಾಡುತ್ತಿದ್ದೀಯಾ. ನಾನು ನಿನ್ನ ಗೆಳೆಯ. ನಿನ್ನ ಪ್ರೀತಿಗೆ ಅರ್ಪಣೆ ಆಗಿಬಿಟ್ಟಿದ್ದೇನೆ. ಹೆಜ್ಜೆ ಹೆಜ್ಜೆಗೂ ನಿನ್ನ ಸಲಹೆಯಂತೆ ನಡೆಯುತ್ತೇನೆ. ಈಗ ಬಾಪ್ ದಾದಾರವರು ಗೆಳೆಯನ ರೂಪದಲ್ಲಿ ನಿಮ್ಮ ಕೈಯನ್ನು ಹಿಡಿದು ನಿಮಗೆ ಆಕಾಶ ಮಾರ್ಗದಲ್ಲಿ ವಿಶ್ವದ ಪ್ರವಾಸ ಮಾಡಿಸಲು ಕರೆದುಕೊಂಡು ಹೋಗುತ್ತಿದ್ದಾರೆ. ನೀವು ಅತ್ಯಂತ ಹರ್ಷದಿಂದ ಬಾಪ್ ದಾದಾರವರ ಜೊತೆಗೆ ಹಾರುತ್ತಿದ್ದೀರಿ. ನಿಧಾನಕ್ಕೆ ಆಕಾಶ ಮಾರ್ಗದಲ್ಲಿ ಡಬಲ್ ಲೈಟ್ ಆಗಿ ಹೆಜ್ಜೆಗಳನ್ನು ಇಡುತ್ತಿದ್ದೀರಿ. ಇಂತಹ ಭಾಗ್ಯ ಪ್ರಪಂಚದ ಎಲ್ಲ ಜೀವಾತ್ಮರಿಗೆ ಸಿಗಲಿ ಎಂದು ಶುಭ ಸಂಕಲ್ಪ ಮಾಡಿ. ಮೇಲಿನಿಂದ ಇಡೀ ಜಗತ್ತನ್ನು ಗಮನಿಸುತ್ತಾ ಹೋಗ್ರಿ, ನೋಡುತ್ತಾ ಹೋಗ್ರಿ. ಬಾಬಾ ನನಗೆ ಎಲ್ಲ ದೃಶ್ಯಗಳನ್ನು ತೋರಿಸುತ್ತಾ ಇದ್ದಾರೆ. ಮುಂದೆ ಬರುವ ಸಮಯದ ಸೂಚನೆ ಕೊಡುತ್ತಿದ್ದಾರೆ.
ಸದಾ ಎಚ್ಚರಿಕೆಯಿಂದ ಇರಲು ನನ್ನ ಗೆಳೆಯ ನನಗೆ ಸೂಕ್ಷ್ಮವಾಗಿ ಪ್ರೀತಿಯಿಂದ ಸೂಚನೆ ಕೊಡುತ್ತಿದ್ದಾರೆ. ಈಗ ಮತ್ತೆ ಸೂಕ್ಷ್ಮವತನದಲ್ಲಿ ವಿಶ್ವ ಪ್ರವಾಸ ಮುಗಿಸಿಕೊಂಡು ನಾನು ಬಾಪ್ ದಾದಾರವರ ಸನ್ಮುಖದಲ್ಲಿ ಸಂಗಮವನ್ನು, ಗೆಳೆತನವನ್ನು, ನೀನು 100ರಷ್ಟು ಪ್ರೀತಿಯನ್ನು ನನಗೆ ಇಂದಿನ ಈ ಯೋಗಾಭ್ಯಾಸವನ್ನು ಇಲ್ಲಿಗೆ ಮುಗಿಸೋಣ. ಬಾಬಾ ನೀನೇ